ಇಟ್ಟಿರ್ತಾರೆ. ಕೋಲಾರದಲ್ಲಿರ್ತಕ್ಕಂಥ RTOದಲ್ಲಿ FC ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂತಾನೆ. ಆದ್ರೆ ದುರದೃಷ್ಟವಶಾತ್ ಅಂತಂದ್ರೆ ವಾಹನವನ್ನು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರಿಗಳು ಈವನ್ ಕಂಪ್ಯೂಟರ್ ಅಲ್ಲಿ ಕೂಡ ಅದಕ್ಕೆ ಚಲನ್ ರೈಸ್ ಮಾಡುವಾಗ ಕೂಡ ಈ ವಾಹನ ಏನಾದ್ರೂ ಇದರಲ್ಲಿ ಇದೆಯಾ, ಸರೆಂಡರ್ ಅಲ್ಲಿ ಇದೆಯಾ ಅನ್ನೋ ಒಂದು ಇದನ್ನು ಕೂಡ ಗಮನಿಸಿಲ್ಲ ಅನ್ನೋದಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚೆತ್ತುಕೊಂಡಿದ್ದಾರೆ. ಕಳೆದೊಂದು ವರ್ಷದಲ್ಲಿ ಕೊಟ್ಟಿರುವ FC ಸರ್ಟಿಫಿಕೇಟ್ ಬಗ್ಗೆ ತನಿಖೆಗೆ ಮುಂದಾಗಿದ್ದಾರೆ. ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ. ಗುಜರಾತ್ ಅಲ್ಲಿರ್ತಕ್ಕಂಥ ಬಸ್ಸಸ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಕಮಿಷನರ್ ನಮ್ಮ ಕಮಿಷನರ್ಗೆ ಒಂದು ಲೆಟರ್ ಬರೆದಿದ್ದಾರೆ. ಇದೇನಾಗಿದೆ, ಈ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲಿ ಬೇಕಾದ್ರೂ ಮಾಡಬಹುದು, ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ. ಆದರೆ ವಾಹನ ಬಂದಿರಬೇಕು. ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟರೆ ತಪ್ಪದು. ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ, ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಆ ಥರ ತಪ್ಪಾಗಿದ್ರೆ ಇವತ್ತೇ ಸಸ್ಪೆಂಡ್ ಮಾಡಕ್ಕೆ ಹೇಳಿದ್ದೀವಿ. ನಮ್ಮ ವರದಿಯಿಂದ RTO ಅಧಿಕಾರಿಗಳಿಗೆ ಈಗ ಢವ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಲಾರದಲ್ಲಿರ್ತಕ್ಕಂಥ RTOದಲ್ಲಿ FC ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂತಾನೆ. ಆದ್ರೆ ದುರದೃಷ್ಟವಶಾತ್ ಅಂತಂದ್ರೆ ವಾಹನವನ್ನು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರಿಗಳು ಈವನ್ ಕಂಪ್ಯೂಟರ್ ಅಲ್ಲಿ ಕೂಡ ಅದಕ್ಕೆ ಚಲನ್ ರೈಸ್ ಮಾಡುವಾಗ ಕೂಡ ಈ ವಾಹನ ಏನಾದ್ರೂ ಇದರಲ್ಲಿ ಇದೆಯಾ, ಸರೆಂಡರ್ ಅಲ್ಲಿ ಇದೆಯಾ ಅನ್ನೋ ಒಂದು ಇದನ್ನು ಕೂಡ ಗಮನಿಸಿಲ್ಲ ಅನ್ನೋದಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚೆತ್ತುಕೊಂಡಿದ್ದಾರೆ. ಕಳೆದೊಂದು ವರ್ಷದಲ್ಲಿ ಕೊಟ್ಟಿರುವ FC ಸರ್ಟಿಫಿಕೇಟ್ ಬಗ್ಗೆ ತನಿಖೆಗೆ ಮುಂದಾಗಿದ್ದಾರೆ. ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ. ಗುಜರಾತ್ ಅಲ್ಲಿರ್ತಕ್ಕಂಥ ಬಸ್ಸಸ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಕಮಿಷನರ್ ನಮ್ಮ ಕಮಿಷನರ್ಗೆ ಒಂದು ಲೆಟರ್ ಬರೆದಿದ್ದಾರೆ. ಇದೇನಾಗಿದೆ, ಈ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲಿ ಬೇಕಾದ್ರೂ ಮಾಡಬಹುದು, ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ. ಆದರೆ ವಾಹನ ಬಂದಿರಬೇಕು. ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟರೆ ತಪ್ಪದು. ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ, ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಆ ಥರ ತಪ್ಪಾಗಿದ್ರೆ ಇವತ್ತೇ ಸಸ್ಪೆಂಡ್ ಮಾಡಕ್ಕೆ ಹೇಳಿದ್ದೀವಿ. ನಮ್ಮ ವರದಿಯಿಂದ RTO ಅಧಿಕಾರಿಗಳಿಗೆ ಈಗ ಢವ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಲಾರದಲ್ಲಿರ್ತಕ್ಕಂಥ RTOದಲ್ಲಿ FC ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂತಾನೆ. ಆದ್ರೆ ದುರದೃಷ್ಟವಶಾತ್ ಅಂತಂದ್ರೆ ವಾಹನವನ್ನು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರಿಗಳು ಈವನ್ ಕಂಪ್ಯೂಟರ್ ಅಲ್ಲಿ ಕೂಡ ಅದಕ್ಕೆ ಚಲನ್ ರೈಸ್ ಮಾಡುವಾಗ ಕೂಡ ಈ ವಾಹನ ಏನಾದ್ರೂ ಇದರಲ್ಲಿ ಇದೆಯಾ, ಸರೆಂಡರ್ ಅಲ್ಲಿ ಇದೆಯಾ ಅನ್ನೋ ಒಂದು ಇದನ್ನು ಕೂಡ ಗಮನಿಸಿಲ್ಲ ಅನ್ನೋದಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚೆತ್ತುಕೊಂಡಿದ್ದಾರೆ. ಕಳೆದೊಂದು ವರ್ಷದಲ್ಲಿ ಕೊಟ್ಟಿರುವ FC ಸರ್ಟಿಫಿಕೇಟ್ ಬಗ್ಗೆ ತನಿಖೆಗೆ ಮುಂದಾಗಿದ್ದಾರೆ. ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ. ಗುಜರಾತ್ ಅಲ್ಲಿರ್ತಕ್ಕಂಥ ಬಸ್ಸಸ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಕಮಿಷನರ್ ನಮ್ಮ ಕಮಿಷನರ್ಗೆ ಒಂದು ಲೆಟರ್ ಬರೆದಿದ್ದಾರೆ. ಇದೇನಾಗಿದೆ, ಈ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲಿ ಬೇಕಾದ್ರೂ ಮಾಡಬಹುದು, ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ. ಆದರೆ ವಾಹನ ಬಂದಿರಬೇಕು. ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟರೆ ತಪ್ಪದು. ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ, ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಆ ಥರ ತಪ್ಪಾಗಿದ್ರೆ ಇವತ್ತೇ ಸಸ್ಪೆಂಡ್ ಮಾಡಕ್ಕೆ ಹೇಳಿದ್ದೀವಿ. ನಮ್ಮ ವರದಿಯಿಂದ RTO ಅಧಿಕಾರಿಗಳಿಗೆ ಈಗ ಢವ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಲಾರದಲ್ಲಿರ್ತಕ್ಕಂಥ RTOದಲ್ಲಿ FC ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂತಾನೆ. ಆದ್ರೆ ದುರದೃಷ್ಟವಶಾತ್ ಅಂತಂದ್ರೆ ವಾಹನವನ್ನು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರಿಗಳು ಈವನ್ ಕಂಪ್ಯೂಟರ್ ಅಲ್ಲಿ ಕೂಡ ಅದಕ್ಕೆ ಚಲನ್ ರೈಸ್ ಮಾಡುವಾಗ ಕೂಡ ಈ ವಾಹನ ಏನಾದ್ರೂ ಇದರಲ್ಲಿ ಇದೆಯಾ, ಸರೆಂಡರ್ ಅಲ್ಲಿ ಇದೆಯಾ ಅನ್ನೋ ಒಂದು ಇದನ್ನು ಕೂಡ ಗಮನಿಸಿಲ್ಲ ಅನ್ನೋದಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚೆತ್ತುಕೊಂಡಿದ್ದಾರೆ. ಕಳೆದೊಂದು ವರ್ಷದಲ್ಲಿ ಕೊಟ್ಟಿರುವ FC ಸರ್ಟಿಫಿಕೇಟ್ ಬಗ್ಗೆ ತನಿಖೆಗೆ ಮುಂದಾಗಿದ್ದಾರೆ. ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ. ಗುಜರಾತ್ ಅಲ್ಲಿರ್ತಕ್ಕಂಥ ಬಸ್ಸಸ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಕಮಿಷನರ್ ನಮ್ಮ ಕಮಿಷನರ್ಗೆ ಒಂದು ಲೆಟರ್ ಬರೆದಿದ್ದಾರೆ. ಇದೇನಾಗಿದೆ, ಈ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲಿ ಬೇಕಾದ್ರೂ ಮಾಡಬಹುದು, ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ. ಆದರೆ ವಾಹನ ಬಂದಿರಬೇಕು. ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟರೆ ತಪ್ಪದು. ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ, ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ.
ಆ ಥರ ತಪ್ಪಾಗಿದ್ರೆ ಇವತ್ತೇ ಸಸ್ಪೆಂಡ್ ಮಾಡಕ್ಕೆ ಹೇಳಿದ್ದೀವಿ. ನಮ್ಮ ವರದಿಯಿಂದ ಆರ್ಟಿಒ ಅಧಿಕಾರಿಗಳಿಗೆ ಈಗ ಢವ ಢವ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಲಾರದಲ್ಲಿರ್ತಕ್ಕಂಥ ಆರ್ಟಿಒದಲ್ಲಿ ಎಫ್ಸಿ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂತಾನೆ. ಆದ್ರೆ ದುರದೃಷ್ಟವಶಾತ್ ಅಂತಂದ್ರೆ ವಾಹನವನ್ನು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರಿಗಳು ಈವನ್ ಕಂಪ್ಯೂಟರ್ ಅಲ್ಲಿ ಕೂಡ ಅದಕ್ಕೆ ಚಲನ್ ರೈಸ್ ಮಾಡುವಾಗ ಕೂಡ ಈ ವಾಹನ ಏನಾದ್ರೂ ಇದರಲ್ಲಿ ಇದೆಯಾ, ಸರೆಂಡರ್ ಅಲ್ಲಿ ಇದೆಯಾ ಅನ್ನೋ ಒಂದು ಇದನ್ನು ಕೂಡ ಗಮನಿಸಿಲ್ಲ ಅನ್ನೋದಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚೆತ್ತುಕೊಂಡಿದ್ದಾರೆ. ಕಳೆದೊಂದು ವರ್ಷದಲ್ಲಿ ಕೊಟ್ಟಿರುವ ಎಫ್ಸಿ ಸರ್ಟಿಫಿಕೇಟ್ ಬಗ್ಗೆ ತನಿಖೆಗೆ ಮುಂದಾಗಿದ್ದಾರೆ. ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ. ಗುಜರಾತ್ ಅಲ್ಲಿರ್ತಕ್ಕಂಥ ಬಸ್ಸಸ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಕಮಿಷನರ್ ನಮ್ಮ ಕಮಿಷನರ್ಗೆ ಒಂದು ಲೆಟರ್ ಬರೆದಿದ್ದಾರೆ. ಇದೇನಾಗಿದೆ, ಈ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲಿ ಬೇಕಾದ್ರೂ ಮಾಡಬಹುದು, ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ. ಆದ್ರೆ ವಾಹನ ಬಂದಿರಬೇಕು. ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ರೆ ತಪ್ಪದು. ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ, ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಆ ಥರ ತಪ್ಪಾಗಿದ್ರೆ ಇವತ್ತೇ ಸಸ್ಪೆಂಡ್ ಮಾಡಕ್ಕೆ ಹೇಳಿದ್ದೀವಿ. ನಮ್ಮ ವರದಿಯಿಂದ ಆರ್ಟಿಒ ಅಧಿಕಾರಿಗಳಿಗೆ ಈಗ ಢವ ಢವ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಲಾರದಲ್ಲಿರ್ತಕ್ಕಂಥ ಆರ್ಟಿಒದಲ್ಲಿ ಎಫ್ಸಿ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂತಾನೆ. ಆದ್ರೆ ದುರದೃಷ್ಟವಶಾತ್ ಅಂತಂದ್ರೆ ವಾಹನವನ್ನು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರಿಗಳು ಈವನ್ ಕಂಪ್ಯೂಟರ್ ಅಲ್ಲಿ ಕೂಡ ಅದಕ್ಕೆ ಚಲನ್ ರೈಸ್ ಮಾಡುವಾಗ ಕೂಡ ಈ ವಾಹನ ಏನಾದ್ರೂ ಇದರಲ್ಲಿ ಇದೆಯಾ, ಸರೆಂಡರ್ ಅಲ್ಲಿ ಇದೆಯಾ ಅನ್ನೋ ಒಂದು ಇದನ್ನು ಕೂಡ ಗಮನಿಸಿಲ್ಲ ಅನ್ನೋದಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚೆತ್ತುಕೊಂಡಿದ್ದಾರೆ. ಕಳೆದೊಂದು ವರ್ಷದಲ್ಲಿ ಕೊಟ್ಟಿರುವ ಎಫ್ಸಿ ಸರ್ಟಿಫಿಕೇಟ್ ಬಗ್ಗೆ ತನಿಖೆಗೆ ಮುಂದಾಗಿದ್ದಾರೆ. ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ. ಗುಜರಾತ್ ಅಲ್ಲಿರ್ತಕ್ಕಂಥ ಬಸ್ಸಸ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಕಮಿಷನರ್ ನಮ್ಮ ಕಮಿಷನರ್ಗೆ ಒಂದು ಲೆಟರ್ ಬರೆದಿದ್ದಾರೆ. ಇದೇನಾಗಿದೆ, ಈ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲಿ ಬೇಕಾದ್ರೂ ಮಾಡಬಹುದು, ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ. ಆದ್ರೆ ವಾಹನ ಬಂದಿರಬೇಕು. ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ರೆ ತಪ್ಪದು. ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ, ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಆ ಥರ ತಪ್ಪಾಗಿದ್ರೆ ಇವತ್ತೇ ಸಸ್ಪೆಂಡ್ ಮಾಡಕ್ಕೆ ಹೇಳಿದ್ದೀವಿ. ನಮ್ಮ ವರದಿಯಿಂದ ಆರ್ಟಿಒ ಅಧಿಕಾರಿಗಳಿಗೆ ಈಗ ಢವ ಢವ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಲಾರದಲ್ಲಿರ್ತಕ್ಕಂಥ ಆರ್ಟಿಒದಲ್ಲಿ ಎಫ್ಸಿ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂತಾನೆ. ಆದ್ರೆ ದುರದೃಷ್ಟವಶಾತ್ ಅಂತಂದ್ರೆ ವಾಹನವನ್ನು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರಿಗಳು ಈವನ್ ಕಂಪ್ಯೂಟರ್ ಅಲ್ಲಿ ಕೂಡ ಅದಕ್ಕೆ ಚಲನ್ ರೈಸ್ ಮಾಡುವಾಗ ಕೂಡ ಈ ವಾಹನ ಏನಾದ್ರೂ ಇದರಲ್ಲಿ ಇದೆಯಾ, ಸರೆಂಡರ್ ಅಲ್ಲಿ ಇದೆಯಾ ಅನ್ನೋ ಒಂದು ಇದನ್ನು ಕೂಡ ಗಮನಿಸಿಲ್ಲ ಅನ್ನೋದಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚೆತ್ತುಕೊಂಡಿದ್ದಾರೆ. ಕಳೆದೊಂದು ವರ್ಷದಲ್ಲಿ ಕೊಟ್ಟಿರುವ ಎಫ್ಸಿ ಸರ್ಟಿಫಿಕೇಟ್ ಬಗ್ಗೆ ತನಿಖೆಗೆ ಮುಂದಾಗಿದ್ದಾರೆ. ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ. ಗುಜರಾತ್ ಅಲ್ಲಿರ್ತಕ್ಕಂಥ ಬಸ್ಸಸ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಕಮಿಷನರ್ ನಮ್ಮ ಕಮಿಷನರ್ಗೆ ಒಂದು ಲೆಟರ್ ಬರೆದಿದ್ದಾರೆ. ಇದೇನಾಗಿದೆ, ಈ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲಿ ಬೇಕಾದ್ರೂ ಮಾಡಬಹುದು, ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ. ಆದ್ರೆ ವಾಹನ ಬಂದಿರಬೇಕು. ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ರೆ ತಪ್ಪದು. ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ, ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಆ ಥರ ತಪ್ಪಾಗಿದ್ರೆ ಇವತ್ತೇ ಸಸ್ಪೆಂಡ್ ಮಾಡಕ್ಕೆ ಹೇಳಿದ್ದೀವಿ. ನಮ್ಮ ವರದಿಯಿಂದ ಆರ್ಟಿಒ ಅಧಿಕಾರಿಗಳಿಗೆ ಈಗ ಢವ ಢವ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಲಾರದಲ್ಲಿರ್ತಕ್ಕಂಥ ಆರ್ಟಿಒದಲ್ಲಿ ಎಫ್ಸಿ ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂತಾನೆ. ಆದ್ರೆ ದುರದೃಷ್ಟವಶಾತ್ ಅಂತಂದ್ರೆ ವಾಹನವನ್ನು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರಿಗಳು ಈವನ್ ಕಂಪ್ಯೂಟರ್ ಅಲ್ಲಿ ಕೂಡ ಅದಕ್ಕೆ ಚಲನ್ ರೈಸ್ ಮಾಡುವಾಗ ಕೂಡ ಈ ವಾಹನ ಏನಾದ್ರೂ ಇದರಲ್ಲಿ ಇದೆಯಾ, ಸರೆಂಡರ್ ಅಲ್ಲಿ ಇದೆಯಾ ಅನ್ನೋ ಒಂದು ಇದನ್ನು ಕೂಡ ಗಮನಿಸಿಲ್ಲ ಅನ್ನೋದಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚೆತ್ತುಕೊಂಡಿದ್ದಾರೆ. ಕಳೆದೊಂದು ವರ್ಷದಲ್ಲಿ ಕೊಟ್ಟಿರುವ ಎಫ್ಸಿ ಸರ್ಟಿಫಿಕೇಟ್ ಬಗ್ಗೆ ತನಿಖೆಗೆ ಮುಂದಾಗಿದ್ದಾರೆ. ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ. ಗುಜರಾತ್ ಅಲ್ಲಿರ್ತಕ್ಕಂಥ
ಬಸ್ಸಸ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಕಮಿಷನರು ನಮ್ಮ ಕಮಿಷನರ್ಗೆ ಒಂದು ಲೆಟರ್ ಬರೆದಿದ್ದಾರೆ. ಇದೇನಾಗಿದೆ, ಈ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲಿ ಬೇಕಾದ್ರೂ ಮಾಡಬಹುದು. ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ. ಆದರೆ ವಾಹನ ಬಂದಿರಬೇಕು. ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟರೆ ತಪ್ಪದು. ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ, ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಆ ಥರ ತಪ್ಪಾಗಿದ್ರೆ ಇವತ್ತೇ ಸಸ್ಪೆಂಡ್ ಮಾಡಕ್ಕೆ ಹೇಳಿದ್ದೀವಿ. ನಮ್ಮ ವರದಿಯಿಂದ ಆರ್ಟಿಒ ಅಧಿಕಾರಿಗಳಿಗೆ ಈಗ ಢವ ಢವ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಲಾರದಲ್ಲಿರ್ತಕ್ಕಂಥ ಆರ್ಟಿಒದಲ್ಲಿ FC ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನ ಪಡೆದುಕೊಂತಾನೆ. ಆದ್ರೆ ದುರದೃಷ್ಟವಶಾತ್ ಅಂತಂದ್ರೆ ವಾಹನವನ್ನು ಮಾತ್ರ ಅಲ್ಲ, ಇಲ್ಲಿ ಅಧಿಕಾರಿಗಳು ಈವನ್ ಕಂಪ್ಯೂಟರ್ ಅಲ್ಲಿ ಕೂಡ ಅದಕ್ಕೆ ಚಲನ್ ರೈಸ್ ಮಾಡುವಾಗ ಕೂಡ ಈ ವಾಹನ ಏನಾದ್ರೂ ಇದರಲ್ಲಿ ಇದೆಯಾ, ಸರೆಂಡರ್ ಅಲ್ಲಿ ಇದೆಯಾ ಅನ್ನೋ ಒಂದು ಇದನ್ನು ಕೂಡ ಗಮನಿಸಿಲ್ಲ ಅನ್ನೋದಿದೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಸಚಿವ ರಾಮಲಿಂಗಾರೆಡ್ಡಿ ಎಚ್ಚೆತ್ತುಕೊಂಡಿದ್ದಾರೆ. ಕಳೆದೊಂದು ವರ್ಷದಲ್ಲಿ ಕೊಟ್ಟಿರುವ FC ಸರ್ಟಿಫಿಕೇಟ್ ಬಗ್ಗೆ ತನಿಖೆಗೆ ಮುಂದಾಗಿದ್ದಾರೆ. ಶಿಸ್ತು ಕ್ರಮದ ಭರವಸೆ ನೀಡಿದ್ದಾರೆ. ಗುಜರಾತ್ ಅಲ್ಲಿರ್ತಕ್ಕಂಥ ಬಸ್ಸಸ್ಗೆ ಕೊಟ್ಟಿದ್ದಾರೆ ಅಂತೇಳಿ ಅಲ್ಲಿನ ಕಮಿಷನರು ನಮ್ಮ ಕಮಿಷನರ್ಗೆ ಒಂದು ಲೆಟರ್ ಬರೆದಿದ್ದಾರೆ. ಇದೇನಾಗಿದೆ, ಈ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲಿ ಬೇಕಾದ್ರೂ ಮಾಡಬಹುದು. ಕೇಂದ್ರ ಸರ್ಕಾರ ಆ ರೀತಿ ಮಾಡಿದ್ದಾರೆ. ಆದರೆ ವಾಹನ ಬಂದಿರಬೇಕು. ವಾಹನ ಬರದೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟರೆ ತಪ್ಪದು. ಅದಕ್ಕೆ ನಮ್ಮ ಆಯುಕ್ತರು ಶೋಭಾ ಅಂತ ಅಡಿಷನಲ್ ಕಮಿಷನರ್ ಇದ್ದಾರೆ, ಅವರಿಗೆ ತನಿಖೆ ಮಾಡಿ ಸಂಜೆ ಒಳಗೆ ವರದಿ ಕೊಡಿ ಅಂತ ಹೇಳಿದ್ದಾರೆ. ಆ ಥರ ತಪ್ಪಾಗಿದ್ರೆ ಇವತ್ತೇ ಸಸ್ಪೆಂಡ್ ಮಾಡಕ್ಕೆ ಹೇಳಿದ್ದೀವಿ. ನಮ್ಮ ವರದಿಯಿಂದ ಆರ್ಟಿಒ ಅಧಿಕಾರಿಗಳಿಗೆ ಈಗ ಢವ ಢವ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.